ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಕಲಬುರಗಿ ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಆಚರಿಸುವಂತೆ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬರುವ ಜನವರಿ 21ರಂದು ಕಲಬುರಗಿ ಜಿಲ್ಲೆಯ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಮತ್ತು ಸರ್ಕಾರಿ ಶಾಲಾ ಕಾಲೇಜು ಹಾಗೂ ಅನುದಾನಿತ ಶಾಲೆಗಳಲ್ಲಿ ಕಡ್ಡಾಯವಾಗಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಿಸಲು ನಿರ್ದೇಶನ ನೀಡಬೇಕೆಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ಕಳೆದ ವರ್ಷಗಳಲ್ಲಿ ಕೆಲವು ಇಲಾಖೆ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಸರ್ಕಾರದಿಂದ ಆಚರಿಸುತ್ತಿರುವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡದೆ ಅವಮಾನಗೊಳಿಸಿರುವ ಘಟನೆಗಳು ಕಂಡುಬಂದಿರುತ್ತವೆ. ಈ ಬಾರಿ ಅಂತಹ ನಿರ್ಲಕ್ಷ್ಯತನ ವಹಿಸಿದ್ರೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 2024ರಂದು ಕರ್ನಾಟಕ ಸರ್ಕಾರದಿಂದ ಆಚರಿಸಲ್ಪಡುವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಮುಂಚಿತವಾಗಿ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಸಲ್ಲಿಸುತ್ತಾ, ಮಾನ್ಯರೇ, ಇವತ್ತು 12ನೇ ಶತಮಾನದ ಅಣ್ಣ ಬಸವಣ್ಣನವರ ಸಮಕಾಲೀನ ಶರಣರು ನಿಜಶರಣ ಅಂಬಿಗರ ಚೌಡಯ್ಯನವರು ಅವರ ಒಂದು ನೇರ ನುಡಿಗೆ ಹೆಸರುವಾಸಿಯಾಗಿರುವಂಥ ಈ ಸಮಾಜದಲ್ಲಿರುವಂಥ ಅಂಕುಡೊಂಕುಗಳನ್ನು ತಿದ್ದಿರುವಂಥ ವಚನಗಳ ಒಂದು ಆಧಾರದ ಮೇಲೆ ಇವತ್ತು ಸರ್ಕಾರ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ಅದರಂತೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಇಲಾಖೆಗಳು, ಸರ್ಕಾರದ ಅಡಿಯಲ್ಲಿರುವಂಥ ಎಲ್ಲ ಇಲಾಖೆ ಹಾಗೂ ಎಲ್ಲ ಶಾಲೆ, ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ಗ್ರಾಮ ಪಂಚಾಯತ್ಗಳಿಗೊಂದು ಎಲ್ಲ ಇಲಾಖೆಗಳಲ್ಲಿ ಇವತ್ತು ಕಡ್ಡಾಯವಾಗಿ ಸರ್ಕಾರದ ನಿರ್ದೇಶನದಂತೆ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಕಳೆದ ಜಯಂತಿಯಲ್ಲಿ ಕೆಲವು ಇಲಾಖೆಗಳಲ್ಲಿ, ಇವತ್ತು ಕೆಲವು ಶಾಲೆಗಳಲ್ಲಿ ಮತ್ತು ಕೆಲವು ಇಲಾಖೆಗಳಲ್ಲಿ ಜಯಂತಿಯನ್ನು ಆಚರಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಕೆಲವು ಅಧಿಕಾರಿಗಳು. ಅದಕ್ಕಾಗಿ ನಾವು ಈ ವರ್ಷ 2024ರ ಜಯಂತಿಯಲ್ಲಿ ಆ ರೀತಿ ಆಗದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಾಗಿ ನಿರ್ದೇಶನ ನೀಡಬೇಕಂತ ನಾವು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಬಂಧುಗಳು, ಇವತ್ತು ಕಲಬುರಗಿ ನಗರದಲ್ಲಿ, ಇವತ್ತು ನಗರದ ಹೃದಯ ಭಾಗದಲ್ಲಿರುವಂಥ ಶಹಾಬಜಾರ್ ನಾಕ, ಅಲ್ಲಿ ಅಂಬಿಗರ ಚೌಡಯ್ಯನವರ ವೃತ್ತ ಇದೆ, ಕಟ್ಟೆ ಇದೆ. ಸುಮಾರು 40 ವರ್ಷಗಳಿಂದ ಅಲ್ಲಿ ನಾವು ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡ್ತಾ ನಮ್ಮ ಸಮಾಜದ ಹಿರಿಯರು ಇಲ್ಲಿವರೆಗೆ ಬಂದಿದ್ದಾರೆ. ಕಳೆದ 2020ರಲ್ಲಿ ಅಲ್ಲಿರುವಂಥ ಕೆಲವು ಕಿಡಿಗೇಡಿಗಳು ಇಲ್ಲಿ ಒಂದು ವಿವಾದವನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ, ದುರುದ್ದೇಶದಿಂದ ರಾಮನ ಒಂದು ಕಟೌಟ್, ಫೋಟೋ ಇರುವಂಥ ಕಟೌಟ್ ತಂದು ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ವಿವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಮುಖಂಡರು, ನಮ್ಮ ಸಂಘಟನೆಯಿಂದ ಅನೇಕ, ನಾವೆಲ್ಲ ಶಿವದಣಿಯವರು, ಭೀಮಶಾ ಖನ್ನಾ ಅವರು, ಬಸವರಾಜ್ ಬಿದನೂರು, ಮಲ್ಲು ಬಿದನೂರು, ನಮ್ಮ ಅಂಬಾರವರು, ನಮ್ಮ ಜಯಶ್ರೀ ಮೇಡಮ್, ಮಲ್ಲಿಕಾರ್ಜುನ ಅವರು, ನಾವೆಲ್ಲರೂ ಒಂದು ಅಲ್ಲಿ ಸುಮಾರು 40 ವರ್ಷದಿಂದ ಅಂಬಿಗರ ಚೌಡಯ್ಯನವರ ವೃತ್ತ ಇದೆ, ಕಟ್ಟೆ ಇದೆ, ಇಲ್ಲಿ ಈ ರೀತಿ ವಿವಾದ ಸೃಷ್ಟಿ ಆಗಬಾರ್ದಂತ ತಿಳ್ಕೊಂಡು ನಾವು ಹೋರಾಟ ಮಾಡೋ ಒಂದು ಗಟ್ಟಿಯಾದ ಹೋರಾಟ ಮಾಡಿದಾಗ ಅಲ್ಲಿ ಆ ಭಾಗದಲ್ಲಿರುವಂಥ ಅನೇಕ ಮುಖಂಡರು, ವಿವಿಧ ಸಮಾಜದ ನಾಯಕರು ಅಲ್ಲೆಲ್ಲ ಸೇರಿ, ಹೌದು ಇಲ್ಲಿ ಅಂಬಿಗರ ಚೌಡಯ್ಯನವರ ವೃತ್ತ ಇದೆ, ಇದು ಸುಮಾರು ವರ್ಷದಿಂದ ಇಲ್ಲೇ ಇದೆ, ಇದು ವಿನಾಕಾರಣ ಕೆಲವು ಕಿಡಿಗೇಡಿಗಳು ಇವತ್ತು ರಾಮನ ಒಂದು ಫೋಟೋ ತಂದು ಇಲ್ಲಿ ವಿವಾದ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಪಡಿದೆ, ಇದು ಸರಿಯಲ್ಲ ಅಂತ ತಿಳ್ಕೊಂಡು ಅವರೆಲ್ಲ ಕರೆದು ಬುದ್ಧಿ ಹೇಳಿ ಅಲ್ಲಿರುವಂಥ ಕಟೌಟನ್ನು ಮತ್ತೆ ಆ ಮಂದಿರಕ್ಕೆ ತೆಗೆದುಕೊಂಡು ಹೋದಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಈ ರೀತಿ ವಿವಾದ ಆಗಬಾರ್ದಂತೆ ಅಲ್ಲೇ ಬಗೆಹರಿಸಿದರು. ಆ ವಿವಾದ ಬಗೆಹರಿದ ಮೇಲೆ ಇವತ್ತು ಸುಮಾರು 2020ರಿಂದ ಇಲ್ಲಿವರೆಗೆ 2023ರವರೆಗೆ ಇವತ್ತು ಕಲಬುರಗಿ ಏನು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ವಿನಾಕಾರಣ ಅಲ್ಲಿ ನಮಗೆ ಜಯಂತಿ ಆಚರಣೆ ಮಾಡಲಿಕ್ಕೆ, ಅಂಬಿಗರ ಚೌಡಯ್ಯನವರ ಒಂದು ಫೋಟೋ ಪೂಜೆ ಮಾಡಲಿಕ್ಕೆ, ಅಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ಕೂಡ ಬಿಡದೇನೆ ಇವತ್ತು ಬ್ಯಾರಿಕೇಡ್ ಹಾಕಿ, ಸುತ್ತ ಬ್ಯಾರಿಕೇಡ್ ಹಾಕಿ ಅಲ್ಲಿ ಯಾರಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇವತ್ತು ಈ ವೃತ್ತದ ಬಗ್ಗೆ ಯಾವುದೇ ಕೋರ್ಟ್ನಲ್ಲಿ ಯಾವುದೇ ಪ್ರಕರಣ ಇಲ್ಲ. ಏನಾದರೂ ಕೋರ್ಟ್ನಲ್ಲಿ ವ್ಯಾಜ್ಯ ಇತ್ತು ಅಂದರೆ ಈ ಕೋರ್ಟ್ನಲ್ಲಿ ಇದು ಪ್ರಕರಣ ನಡೀತಾ ಇದೆ, ಇತ್ಯರ್ಥ ಆಗಲಿ ಅಂತೇಳಿ ಇವರು ಬಂದೋಬಸ್ತ್ ಮಾಡ್ಬೋದು.
ಮತ್ತು ಬೇರೆ ಯಾರಾದರೂ ಇಲ್ಲಿ ಮಾಡಬಾರ್ದು ಅಂಥೇಳಿ ರೈಟಿಂಗ್ನಾಗ ಏನಾದರೂ ತಮ್ಮ ಇಲಾಖೆಗೆ ಪೊಲೀಸ್ ಇಲಾಖೆ ಆಗಲಿ ಜಿಲ್ಲಾಡಳಿತಕ್ಕಾಗಲಿ ಅರ್ಜಿ ಕೊಟ್ಟಿದ್ದರೆ ಅಲ್ಲಿ ಈ ಬಗೆಹರಿಬೇಕು, ಈ ಪ್ರಕರಣ ಇತ್ಯರ್ಥ ಆಗಬೇಕಂತ ನಮಗೆ ತಡೆ ಒಡ್ಡಬೇಕು, ಇದು ಒಂದು ಇರ್ತದೆ. ಆದರೂ ವಿನಾಕಾರಣ ಇವತ್ತು ನಮ್ಮ ಸಮಾಜದ ಶರಣರ ಒಂದು ಜಯಂತಿ ಒಂದು ಫೋಟೋ ಅಲ್ಲಿ ಸ್ವಚ್ಛತೆ ಮಾಡೋಕ್ಕೂ ಅವಕಾಶ ಕೊಡದೆ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಆಗ್ರಹವನ್ನು ಮಾಡ್ತೇವೆ. ಇವತ್ತು ನಮಗೆ ಅಲ್ಲಿ ಮುಕ್ತವಾಗಿ ಜಯಂತಿ ಆಚರಣೆ ಮಾಡಲಿಕ್ಕೆ, ಆ ಸ್ಥಳದಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸ್ತಾ ಇದ್ದೇವೆ. ಇವತ್ತು 21ನೇ ತಾರೀಕು ಅಲ್ಲಿ ನಾವು ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅಲ್ಲಿ ಸ್ವಚ್ಛತೆ ಕಾರ್ಯ ಮಾಡಲಿಕ್ಕೆ ಮತ್ತು ಅಲ್ಲಿ ಬಣ್ಣ ಇತ್ಯಾದಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಸಂಬಂಧಪಟ್ಟ ಮಹಾನಗರ ಪಾಲಿಕೆಯ ಆಯುಕ್ತರು ಪೊಲೀಸ್ ಇಲಾಖೆಯವರಿಗೆ ನಿರ್ದೇಶನ ನೀಡಿ ಇವತ್ತು ಏನು ತಮ್ಮ ಇಲಾಖೆಯಲ್ಲಿ ಕೂಡ ಯಾವುದೇ ಅರ್ಜಿ ಇಲ್ಲ, ಯಾವುದೇ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಬಿದನೂರ್, ಪಿಂಟು ಜಮಾದಾರ್, ಶಿವು ದಣ್ಣಿ, ಬಸವರಾಜ್ ಜಮಾದಾರ್, ಭೀಮ್ಶಾ ಖನ್ನಾ, ಜಯಶ್ರೀ ಕಟ್ಟಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಗುಲ್ಬರ್ಗಾ ನ್ಯೂಸ್.